ಕಳೆದ 4 ವರ್ಷಗಳ ಆಡಳಿತ ಅವಧಿಯಲ್ಲಿ ಮಡಿಕೇರಿ ನಗರಸಭೆಯ ಬಿಜೆಪಿ ಆಡಳಿತ ಮಂಡಳಿ ಅಗತ್ಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಜನಸಾಮಾನ್ಯರನ್ನು ವಂಚಿಸಿರುವುದಾಗಿ ಆರೋಪಿಸಿ ಮಡಿಕೇರಿ ನಗರ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮಡಿಕೇರಿ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಎಎಸ್ ಪ್ರಕಾಶ್ ಆಚಾರ್ಯ, ಜಿಲ್ಲಾ ಕಾಂಗ್ರೆಸ್ ಪ್ರಮುಖರಾದ ಟಿಪಿ ರಮೇಶ್ ಅವರ ನೇತೃತ್ವದಲ್ಲಿ ಮಂಗಳವಾರ ಬೆಳಗ್ಗೆ ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಿಂದ ನಗರಸಭಾ ಕಚೇರಿವರೆಗೆ ಕಾಂಗ್ರೆಸ್ ಪ್ರಮುಖರು ಮತ್ತು ಸದಸ್ಯರು ಘೋಷಣೆಗಳ ಸಹಿತ ಪ್ರತಿಭಟನೆಯನ್ನು ನಡೆಸಿ ತಮ್ಮ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಟಿಪಿ ರಮೇಶ್ ಅವರಿಗೆ ಆಗಲೇ ಅದನ್ನೇ ಇತರ ನಮ್ಮ ಟಿಪಿ ರಮೇಶ್ ಹೇಳಿರೋದ್ರಿಂದ ಅದೆಲ್ಲ ಪಾಯಿಂಟ್ಸ್ ಅಲ್ಲೇ ಇರೋದ್ರಿಂದ ನಾವು ಹೆಚ್ಚಿಗೆ ಮಾತಾಡಲಿಕ್ಕೋಗಲ್ಲ. ಇಂಥವ್ರನ್ನ ತಕ್ಷಣ ಕೆಲಸ ಕಾರ್ಯ ಮಾಡಬೇಕು. ಮಳೆಗಾಲ ಆರಂಭ ಆಗ್ತಾ ಇದೆ. ಮಳೆಗಾಲಕ್ಕೆ ಸಂಬಂಧಪಟ್ಟಂಥ ಮುಂಜಾಗ್ರತಾ ಕ್ರಮಗಳು ಅನೇಕ ಆಗಲಿಕ್ಕೆ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಇನ್ನೂ ಆರಂಭ ಆಗಿಲ್ಲ. ಅದರ ಕೆಲಸ ಕಾರ್ಯಕ್ಕೆ ಚಾಲನೆ ಕೊಡಬೇಕು. ಮತ್ತು ಕಾಮಗಾರಿಗಳು ಅರ್ಥ ಆಗಿದೆ, ಅರ್ಥ ಆಗಲಿಲ್ಲ. ನಗರಸಭೆಯ ಮುಂಭಾಗ ಕೆಲ ಕಾಲ ಪ್ರತಿಭಟನೆ ನಡೆಸಿದ ಬಳಿಕ ನಗರ ಕಾಂಗ್ರೆಸ್ ಅಧ್ಯಕ್ಷ ಪ್ರಕಾಶ್ ಆಚಾರ್ಯ ಮಾತನಾಡಿ, ಆಡಳಿತ ಪಕ್ಷದೊಳಗಿನ ಹೊಂದಾಣಿಕೆಯ ಕೊರತೆಯಿಂದ ಮಡಿಕೇರಿ ನಗರಸಭೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಉತ್ತಮ ಆಡಳಿತದ ನಿರೀಕ್ಷೆಯಲ್ಲಿ ಬಹುಮತ ನೀಡಿದ ಜನರಿಗೆ ಮಡಿಕೇರಿ ಕ್ಷೇತ್ರದ ಶಾಸಕರು ಒದಗಿಸಿರುವ ವಿಶೇಷ ಅನುದಾನದಿಂದಷ್ಟೇ ನಗರದಲ್ಲಿಂದು ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇವೆ. ಮುಂಗಾರು ಸಮೀಪಿಸಿದ್ರೂ ನಗರಸಭೆ ವ್ಯಾಪ್ತಿಯ ವಿವಿಧ ಬಡಾವಣೆಗಳಲ್ಲಿ ತಡೆಗೋಡೆ ಮತ್ತು ರಸ್ತೆಗಳ ಕಾಮಗಾರಿ ಆರಂಭಗೊಂಡಿಲ್ಲ. ನಗರ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಉಪಟಳ ಹೆಚ್ಚಾಗಿದೆ. ಈ ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಬಿಜೆಪಿ ಆಡಳಿತ ಯಾವುದೇ ಪ್ರಯತ್ನವನ್ನ ನಡೆಸ್ತಾ ಇಲ್ಲ. ಮುಂಬರುವ ನಗರಸಭಾ ಚುನಾವಣೆಯಲ್ಲಿ ಇವರಿಗೆ ಜನತೆ ತಕ್ಕ ಪಾಠವನ್ನು ಕಲಿಸಲಿದ್ದಾರೆಂದು ಸ್ಪಷ್ಟಪಡಿಸಿದರು. ಮಡಿಕೇರಿ ನಗರ ಕಾಂಗ್ರೆಸ್ನ ವತಿಯಿಂದ ಒಂದು ಮಡಿಕೇರಿ ನಗರಸಭೆಯ ಒಂದು ದುರಾಡಳಿತ ಅಂತೇಳಿ ಹೇಳಬೇಕಾಗ್ತದೆ. ಸುಮಾರು 4.25 ವರ್ಷದಿಂದ ಮಡಿಕೇರಿ ನಗರಸಭೆನ BJP ಆಡಳಿತ ಮಾಡ್ತಾ ಇದೆ. ಜನರಿಗೆ ಗೊತ್ತಾಗಿದೆ ಮಡಿಕೇರಿ ನಗರಸಭೆನ ಯಾವ ರೀತಿ ಆಡಳಿತ ಮಾಡಿದ್ದಾರೆ ಅಂತೇಳಿ. ಯಾವುದೇ ಒಂದು ಸ್ವಚ್ಛತೆ ಆಗಲಿ, ಅಭಿವೃದ್ಧಿ ಆಗಲಿ ಯಾವುದನ್ನು ಕಾಣದಂಥ ಈ ನಗರಸಭೆಗೆ ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಈಗಾಗಲೇ ನಮ್ಮ ನೆಚ್ಚಿನ ಶಾಸಕರಾದ ಮಂತ್ರಿಗಳವರ ಒಂದು ನಗರಸಭೆ ಕೈ ಜೋಡಿಸಿದ್ರಿಂದಾಗಿ ಒಂದಷ್ಟು ಕೆಲಸಗಳಾಗಿದೆ. ಅದು ಬಿಟ್ಟರೆ ಬೇರೆ ನಗರಸಭೆಯ 16 ಜನ ಏನು BJP ಸದಸ್ಯರನ್ನು ಆಯ್ಕೆ ಮಾಡಿಕೊಟ್ಟಿದ್ದಾರೆ, ಅವರೆಲ್ಲ ಆಡಳಿತ ಮಾಡಿದ್ರಲ್ಲಿ ವಿಫಲರಾಗಿದ್ದಾರೆ. ಹಾಗಾಗಿ ಇವತ್ತು ನಾವು ಒಂದು ದೊಡ್ಡ ಪ್ರತಿಭಟನೆ ಮಾಡ್ತಿದ್ದೇವೆ.
ಆ ಪ್ರತಿಭಟನೆಗೆ ಕೆಲವು ಸಂಘ ಸಂಸ್ಥೆಗಳು ಕೈ ಜೋಡಿಸ್ಕೊಂಡಿದೆ. ಅದೇ ರೀತಿ ಮಡಿಕೇರಿ ನಗರದ ರಸ್ತೆಗಳು, ಬೀದಿ ನಾಯಿಗಳ ಹಾವಳಿ, ಕೆಲವೊಂದು ವಿಚಾರಗಳಲ್ಲಿ ಮಡಿಕೇರಿ ನಗರಸಭೆಯ ಕಾರ್ಯದಲ್ಲಿ ಅವರು ವೈಫಲ್ಯರಾಗಿದ್ದಾರೆ. ಕಾರಣ ಏನು ಅಂತೇಳಿದರೆ ಅವರಿಗೆ ಒಬ್ಬರಿಗೊಬ್ಬರಿಗೆ ಒಂದು ಹೊಂದಾಣಿಕೆ ಇಲ್ಲದ ರೀತಿಯಲ್ಲಿ ಆಡಳಿತ ನಡೆಸಿದ್ದೇ ಈ ಆಡಳಿತದ ವಿಫಲತೆ ಆಗಿದೆ. ಹಾಗಾಗಿ ಮಡಿಕೇರಿ ಜನತೆ ಇನ್ನು ಮುಂದಿನ ದಿನ ಇವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಹೇಳುವಂಥ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಜಿಲ್ಲಾ ಕಾಂಗ್ರೆಸ್ ಪ್ರಮುಖ ಟಿಪಿ ರಮೇಶ್ ಅವರು ಮಾತನಾಡಿ, ಮಡಿಕೇರಿ ನಗರಸಭೆಯಲ್ಲಿ ಬಿಜೆಪಿಯ ಈ ಆಡಳಿತದ ಅವಧಿಯಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ. ಜನಸಾಮಾನ್ಯರ ಅಗತ್ಯ ಕೆಲಸ ಕಾರ್ಯಗಳು ಸಮರ್ಪಕವಾಗಿ ನಡೆಯದೆ ಅಭಿವೃದ್ಧಿಹೀನ ಪರಿಸ್ಥಿತಿಯನ್ನು ಕಾಣ್ತಾ ಇರುವುದಾಗಿ ತೀಕ್ಷ್ಣವಾಗಿ ಹೇಳಿದರು. ಮಳೆಗಾಲಕ್ಕೂ ಮುನ್ನ ನಡೆಯಬೇಕಾಗಿರುವ ತೋಡು ಮತ್ತು ಚರಂಡಿಗಳ ಸ್ವಚ್ಛತಾ ಕಾರ್ಯ ಇನ್ನೂ ನಡೆದಿಲ್ಲ. ಜಲಜೀವನ್ ಮಿಷನ್ ಯೋಜನೆಯಿಂದ ಸಂಪೂರ್ಣವಾಗಿ ಹದಗೆಟ್ಟಿರುವ ರಸ್ತೆಗಳನ್ನು ಸರಿಪಡಿಸಿಲ್ಲ. ನಗರಸಭೆಯ ಕಚೇರಿಯಲ್ಲಿ ಫಾರಂ ನಂಬರ್ 3 ಸೇರಿದಂತೆ ಯಾವುದೇ ಅರ್ಜಿಗಳು ವಿಲೇವಾರಿ ಆಗ್ತಾ ಇಲ್ಲ ಎಂದು ಆರೋಪಿಸಿದರು. ಮಡಿಕೇರಿ ನಗರಸಭೆಯ ದುರಾಡಳಿತ, ಇಲ್ಲಿ ತುಂಬಿ ಹೋಗಿರ್ತಕ್ಕಂಥ ಭ್ರಷ್ಟಾಚಾರ, ಜನಸಾಮಾನ್ಯರಿಗೆ ಆಗದಂಥ ಕೆಲಸ ಕಾರ್ಯಗಳನ್ನು ತ್ವರಿತವಾಗಿ ಮಾಡಬೇಕು ಮತ್ತು ಅಭಿವೃದ್ಧಿ ಕೆಲಸ ಕಾರ್ಯಗಳು ತುಂಬ ಹೀನ ಪರಿಸ್ಥಿತಿಯಲ್ಲಿದೆ. ಈ ಎಲ್ಲ ಕಾರ್ಯಗಳನ್ನು ಜವಾಬ್ದಾರಿಯುತವಾಗಿ ಕೈಗೆತ್ತಿಕೊಂಡು ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಆಯುಕ್ತರನ್ನು ಕರೆಸಿ ಅವರಿಗೆ ನಗರ ಕಾಂಗ್ರೆಸ್ಸಿಂದ ಈ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಮಡಿಕೇರಿಯ ರಸ್ತೆಗೆಲ್ಲ ಹಳ್ಳಗುಂಡಿಯಿಂದ ಬಿದ್ದಿದೆ. ಆಮೇಲೆ ಜಲಜೀವನ್ ಮಿಷನ್ ಪೈಪ್ಲೈನನ್ನು ಎಳೆದಾಕಿ ಇಡೀ ನಗರದ ರಸ್ತೆಗಳು ಹಾಳಾಗಿದೆ. ಆನಂತರ ಫಾರಂ ನಂಬರ್ 3 ಕೊಡೋದನ್ನು ವಿಳಂಬ ಮಾಡ್ತಾ ಇದ್ದಾರೆ. ಇನ್ನೂ ಅನೇಕ ಮಳೆಗಾಲ ಬರ್ತಾ ಇರೋದ್ರಿಂದ ಚರಂಡಿಗಳು ಎಲ್ಲ ಶುಚಿತ್ವಕ್ಕೆ ಒಳಬೇಕಾಗಿದೆ, ತೋಡುಗಳೆಲ್ಲ ಶುಚಿತ್ವಕ್ಕೆ ಒಳಗಾಗಬೇಕಾಗಿದೆ, ತಡೆಗೋಡೆಗಳ ನಿರ್ಮಾಣ ಆಗಬೇಕಾಗಿದೆ. ಇವೆಲ್ಲವನ್ನು ತ್ವರಿತವಾಗಿ ಮಾಡಬೇಕು ಅಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಮನವಿ ಪತ್ರವನ್ನು ನಗರ ಕಾಂಗ್ರೆಸ್ಸಿಂದ ಪ್ರಕಾಶ್ ಆಚಾರ್ಯವರ ನೇತೃತ್ವದಲ್ಲಿ ನಾವು ಕೊಟ್ಟಿದ್ದೇವೆ. ಬಹುಶಃ ಅದನ್ನು ಕಾರ್ಯಗತ ಮಾಡ್ತೇವೆ ಆದಷ್ಟು ಬೇಗ. ಮತ್ತು ಬೀದಿ ನಾಯಿಗಳ ಕಾಟ ಅತಿಯಾಗಿದೆ ಮಡಿಕೇರಿ ನಗರದಲ್ಲಿ, ಅದನ್ನು ಕೂಡ ಹತೋಟಿಗೆ ತರಬೇಕು ಅಂತ ಕುಶಾಲನಗರದಲ್ಲಿ ಟೆಂಡರ್ ತೊಗೊಂಡವರು ಕೆಲಸ ಮಾಡ್ತಾ ಇದ್ದಾರಂತೆ. ಇನ್ನು 2 ದಿನ ಆದಮೇಲೆ ಇಲ್ಲಿಗೆ ಬರ್ತಾರಂತೆ. ಎಲ್ಲ ಬೀದಿ ನಾಯಿಗಳನ್ನು ಹಿಡಿಯುವ ಕೆಲಸ ಮಾಡ್ತೇವೆ ಅಂತ ಕಮಿಷನರ್ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಹೋರಾಟ ಅನೇಕ ಬೇಡಿಕೆಗಳನ್ನಿಟ್ಟು ನಗರಸಭೆಯನ್ನು ಅಧಿಕಾರಿಗಳನ್ನು ಕರೆದು ಮಾತಾಡಿದ್ದೇವೆ. ಈ ಕೆಲಸ ಕಾರ್ಯಗಳು ತ್ವರಿತವಾಗಿ ಆಗಲಿಲ್ಲ ಅಂದರೆ ಮತ್ತೆ ನಗರ ಕಾಂಗ್ರೆಸ್ಸಿಂದ ಬೃಹತ್ ಪ್ರತಿಭಟನೆಯನ್ನು ಮಾಡಿ ನಗರಸಭೆ ಆಡಳಿತವನ್ನು ಯಾರು ವಹಿಸ್ಕೊಂಡಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮುಂದಕ್ಕೆ ನಾವು ಮಾಡ್ತೇವೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೋಚನ ಚೇತನ್, ಉಪಾಧ್ಯಕ್ಷರಾದ ಸದಾ ಮುದ್ದಪ್ಪ, ಮುನೀರ್ ಮಾಚಾರ್, ಮೂಡ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಜಯಂತಿ ಶೆಟ್ಟಿ, ಉದಯಕುಮಾರ್, ಪ್ರಮುಖರಾದ ಮಿನಾಜ್ ಪ್ರವೀಣ್, ಕೆಜಿ ಪೀಟರ್, ಚಂದ್ರಶೇಖರ್, ಪ್ರತಿಭಟನೆಯನ್ನು ಬೆಂಬಲಿಸಿದ ಕೊಡಗು ಅಭಿವೃದ್ಧಿ ಸಮಿತಿಯ ಪ್ರಸನ್ನ ಭಟ್ ಮುಂತಾದವರು ಪಾಲ್ಗೊಂಡಿದ್ದರು. ಪ್ರತಿಭಟನೆಯ ಬಳಿಕ ಪೌರಾಯುಕ್ತ ರಮೇಶ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು.